ವಸುಧೈವ ಕುಟುಂಬಕಂ. ಎಲ್ಲರಿಗೆ ನಮಸ್ಕಾರಗಳು. ನನ್ನ ಹೆಸರು ಸಂಜನಾ. ನಾನು 8ನೇ ತರಗತಿ ಶರಾವತಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ಈಗ ನಾನು ಕುವೆಂಪು ಅವರ ಜನ್ಮದಿನ ಅಂಗವಾಗಿ ವಿಶ್ವ ಮಾನವ ದಿನಾಚರಣೆ ಬಗ್ಗೆ 2 ಮಾತನಾಡುತ್ತೇನೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಎಂಬ ನಮ್ಮ ನಾಡಗೀತೆ ರಚನೆ ಮಾಡಿದಂಥ ರಾಷ್ಟ್ರಕವಿಯಾದ ಕುವೆಂಪು ಅವರ 121ನೆಯ ಜನ್ಮದಿನ ಅಂಗವಾಗಿ ವಿಶ್ವ ಮಾನವ ದಿನಾಚರಣೆಯಾಗಿ ಆಚರಿಸುತ್ತಿದ್ದೇವೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಕೋರುತ್ತೇನೆ. ನಮ್ಮ ನಾಡಿನಲ್ಲಿ ಕುವೆಂಪು ಅವರ ಹೆಸರು ಕೇಳಿ ಅರಿಯದೇ ಇರುವ ಕನ್ನಡಿಗರೇ ಇಲ್ಲ. ಇವರು ಎಲ್ಲರಿಗೂ ಚಿರಪರಿಚಿತರು. ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆಗಳನ್ನು ನೀಡಿದವರು ಮತ್ತು ವಿಶ್ವ ಮಾನವ ಸಂದೇಶವನ್ನು ಸಾರಿದರು. ಇಂತಹ ಮಹಾನ ವ್ಯಕ್ತಿಯ ಸ್ಮರಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಅದಕ್ಕೆ ನಾನು ಮೊದಲು ಅವರ ಜೀವನದ ಬಗ್ಗೆ ಹೇಳುತ್ತೇನೆ. ನಂತರ ಅವರ ಜನ್ಮದಿನವನ್ನು ವಿಶ್ವ ಮಾನವ ದಿನಾಚರಣೆ ಆಚರಿಸಲು ತೀರ್ಮಾನ ಕೈಗೊಂಡಿದ್ದು ಏಕೆ ಎಂಬುದನ್ನು ಹೇಳುತ್ತೇನೆ. ಕುವೆಂಪು ಅವರು 1904 ಡಿಸೆಂಬರ್ 29ರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತೀರ್ಥಹಳ್ಳಿಯಲ್ಲೇ ಮುಗಿಸಿದರು. ಮುಂದೆ ಪ್ರೌಢಶಾಲೆ ಹಿಡಿದು MA ಪದವಿವರೆಗೂ ಮೈಸೂರಿನಲ್ಲಿ ಶಿಕ್ಷಣ ಪಡೆದುಕೊಂಡರು. ಕುವೆಂಪು ಅವರು ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು. ಇವರು 10ನೇ ತರಗತಿಯಲ್ಲಿಯೇ ಕತೆ, ಕವನಗಳು ಇಂಗ್ಲಿಷ್ ಭಾಷೆಯಲ್ಲಿ ಬರೆಯಲು ಪ್ರಾರಂಭಿಸಿದರು. ಮುಂದೆ ಕಾಲೇಜಿನಲ್ಲಿ ಓದುತ್ತಿರುವಾಗ ಒಂದು ಸಲ ಐರಿಷ್ ದೇಶದ ಕವಿಯಾದ ಜೇಮ್ಸ್ ಹೆನ್ರಿ ಕಜಿನ್ಸ್ ಅವರು ಇವರ ಕಾಲೇಜಿಗೆ ಭೇಟಿ ನೀಡಿದ್ದರು. ಆಗ ಕುವೆಂಪು ಅವರು ತಾನು ಬರೆದ ಕಥೆ, ಕವನಗಳು ಅವರಿಗೆ ತೋರಿಸಿದರು. ಕಜಿನ್ಸ್ ಅವರುಗಳನ್ನೆಲ್ಲ ಓದಿ ಹುಡುಗ ಚಿಕ್ಕನಾದರೆ ಇಷ್ಟೊಂದು ಚೆನ್ನಾಗಿ ಬರೆದನೆಂದು ಮನಸ್ಸಿನಲ್ಲಿ ಖುಷಿಪಟ್ಟು ಒಂದು ಸಲಹೆ ನೀಡಿದರು. ಅದೇನೆಂದರೆ, ಇಷ್ಟೊಂದು ಚೆನ್ನಾಗಿ ಬರೆದ ನೀನು ಒಂದು ವೇಳೆ ಇದನ್ನು ನಿನ್ನ ಮಾತೃಭಾಷೆಯಲ್ಲಿ ಬರೆದರೆ ಇದಕ್ಕೊಂದು ವಿಶೇಷ ರೀತಿಯ ಮೆರುಗು ಸಿಗುತ್ತದೆ ಎಂದು ಹೇಳಿದರು. ಆಗ ಕುವೆಂಪು ಅವರು ಹೇಳಿದ್ದರು, ನಾನು ಇಡೀ ವಿಶ್ವಗೋಸ್ಕರ ಇಂಗ್ಲಿಷ್ ಭಾಷೆಯಲ್ಲಿ ಬರೆಯುತ್ತಿದ್ದೇನೆ. ಮತ್ತೆ ಕಜಿನ್ಸ್ ಅವರು ತಿಳಿಸಿ ಹೇಳಿದರು, ರವೀಂದ್ರನಾಥ್ ಟೇಗೋರ್ ಅವರು ಬರೆದ ಗೀತಾಂಜಲಿ ಕೃತಿಗೆ ಅಂತಾರಾಷ್ಟ್ರೀಯ ಪುರಸ್ಕಾರದ ನೋಬೆಲ್ ಪುರಸ್ಕಾರ ಬಂತು. ಅದು ಅವರ ಮಾತೃಭಾಷೆಯಾದ ಬೆಂಗಾಲಿ ಭಾಷೆಯಲ್ಲಿ ಬರೆದಿದ್ದು. ಅನಂತರ ಬೇರೆ ಬೇರೆ ಭಾಷೆಯಲ್ಲಿ ತರ್ಜುಮೆ ಮಾಡಲಾಯಿತು. ಇಲ್ಲಿ ಸ್ಪಷ್ಟವಾಗಿ ಹೇಳುವುದೇನೆಂದರೆ, ನಮ್ಮ ಮಾತೃಭಾಷೆಯಲ್ಲಿ ನಮ್ಮ ಮನಸ್ಸಿನ ಭಾವನೆಗಳು ಅದ್ಭುತವಾಗಿ ನಿಖರವಾಗಿ ಮೂಡಿಸಬಹುದು. ಇಲ್ಲಿ ಭಾಷೆ ಮುಖ್ಯವಲ್ಲ, ಭಾವನೆಗಳು ಮುಖ್ಯ ಎಂದು ಹೇಳಿದರು. ಕುವೆಂಪು ಅವರು ಕಜಿನ್ಸ್ ಅವರು ಹೇಳಿದ್ದ ಹಾಗೆ ತನ್ನ ಮಾತೃಭಾಷೆಯಲ್ಲಿ ಬರೆಯಲು ಪ್ರಾರಂಭಿಸಿದ್ದರು. ಇವರ ಮೊದಲನೆಯ ಕೃತಿ ಎಂದರೆ ಅಮಲನ ಕಥೆ ಬರೆದರು. ನಂತರ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಇವು ಇವರ ಶ್ರೇಷ್ಠವಾದ ಕಾದಂಬರಿಗಳು. ಜಲಗಾರ, ಕುರುಕ್ಷೇತ್ರ, ಬೆರಳಿಗೆ ಕೊರಳ ಮುಂತಾದ ನಾಟಕಗಳು ಬರೆದರು. ಅಗ್ನಿಹಂಸ, ಪಕ್ಷಿಕಾಶಿ, ಪಾಂಚಜನ್ಯ, ನವಿಲು, ಅನಿಕೇತನ ಮುಂತಾದ ಕವನ ಸಂಕಲನಗಳು ಬರೆದರು. ಶ್ರೀ ರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯಕ್ಕೆ 1968ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂತು ಮತ್ತು ಕನ್ನಡದ ರಾಷ್ಟ್ರಕವಿಗಳಾದರು. ಇವರಿಗೆ ಕರ್ನಾಟಕದ ರತ್ನ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಭೂಷಣ, ಪದ್ಮವಿಭೂಷಣ ಹೀಗೆ ಹಲವಾರು ಪ್ರಶಸ್ತಿಗಳು ಪಡೆದುಕೊಂಡರು. ವರಕವಿಯಾದ ದ.ರಾ ಬೇಂದ್ರೆಯವರು ಕುವೆಂಪು ಅವರಿಗೆ ಯುಗದ ಕವಿ, ಜಗದ ಕವಿ ಎಂದು ಕರೆದಿದ್ದಾರೆ. ಕುವೆಂಪು ಅವರಲ್ಲಿದ್ದ ಕನ್ನಡದ ಬಗ್ಗೆ ಪ್ರೇಮ, ಪರಿಸರದ ಬಗ್ಗೆ ಪ್ರೇಮ, ಅದರಲ್ಲೂ ಮಾನವ ಬಗ್ಗೆ ಪ್ರೇಮ ಅಗಾಧವಾಗಿತ್ತು. ಅವರು ಹೇಳಿದರು, ಹುಟ್ಟುವ ಪ್ರತಿಯೊಂದು ಮಗು ವಿಶ್ವ ಮಾನವನೇ. ಅನಂತರ ಬೇರೆ ಬೇರೆ ಜಾತಿ, ಮತ ಎಂಬ ಕಟ್ಟುಪಾಡುಗಳಿಂದ ಬಂಧಿತನಾಗುತ್ತಾನೆ. ಮನುಷ್ಯ ಯಾವುದೇ ಒಂದು ಜಾತಿಗೆ ಕಟ್ಟು ಬೀಳುವುದಾಗಲಿ, ಯಾವುದೇ ಒಂದು ಮತಕ್ಕೆ ಕಟ್ಟು ಬೀಳುವುದಾಗಲಿ ಆಗಬಾರದು. ನಾವೆಲ್ಲರೂ ಒಂದೇ, ನಾವೆಲ್ಲರೂ ವಿಶ್ವ ಮಾನವನಾಗಿರಬೇಕು ಎಂಬ ಸಂದೇಶ ಸಾರಿದರು. ಮನುಜ ಮತ, ವಿಶ್ವ ಪಂಥ, ಸರ್ವೋದಯ, ಸಮನ್ವಯ ಮತ್ತು ಪೂರ್ಣ ದೃಷ್ಟಿ ಇವು ಪಂಚಮಂತ್ರಗಳು ತಮ್ಮದಾಗಬೇಕು. ಸೂಕ್ತ ಸೂತ್ರಗಳಲ್ಲಿ ಒಂದಾದ ಮನುಷ್ಯನು ಜಾತಿ ತಾನೇಂದು ವಲ್ಲಂ, ಮನುಷ್ಯನು ಅಲ್ಪ ಮಾನವನಾಗಬಾರದು, ವಿಶ್ವ ಮಾನವನಾಗಿರಬೇಕು.
ಎಂದು ಹೇಳಿದರು. ಇದೇ ಇವರ ಸಾಹಿತ್ಯ ನಿಲುವು ಕೂಡ ಆಗಿದೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರವು 2015ರಲ್ಲಿ ಕುವೆಂಪು ಅವರ ಜನ್ಮದಿನವನ್ನು ವಿಶ್ವ ಮಾನವ ದಿನಾಚರಣೆಯಾಗಿ ಆಚರಿಸಬೇಕು ಎಂದು ತೀರ್ಮಾನ ಕೈಗೊಂಡಿದ್ದು. ಇವರಿಗೆ ಕನ್ನಡದ ವರ್ಡ್ಸ್ವರ್ತ್ ಎಂದು ಕರೆಯಲಾಗುತ್ತದೆ. ಇವರ ಹೆಸರಿನಲ್ಲಿ ಕುವೆಂಪು ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದೆ. ಇವರ ಹೆಸರಿನಲ್ಲಿಯೇ ಒಂದು ಧೀಮಂತವಾದ ಶಕ್ತಿ ಇದೆ ಎನ್ನಬಹುದು. ಕುವೆಂಪು ಅವರು ಜನರಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಹೇಗೆ ಬೆಳೆಸುತ್ತಿದ್ದಾರೆ ಎಂದರೆ ಇವರ ಒಂದು ಕವನದ ಮೂಲಕ ಹೇಳಲು ಇಷ್ಟಪಡುತ್ತೇನೆ. ಕನ್ನಡಕ್ಕಾಗಿ ಕೈ ಎತ್ತೋ ಅಲ್ಲಿ ಕಲ್ಪ ವೃಕ್ಷವಾಗುತ್ತದೆ, ಕನ್ನಡಕ್ಕಾಗಿ ಕೊರಳೆತ್ತೋ ಅಲ್ಲಿ ಪಾಂಚಜನ್ಯ ಮೊಳಗುತ್ತದೆ, ಕನ್ನಡಕ್ಕಾಗಿ ಕಿರುಬೆರಳು ಎತ್ತಿದರೆ ಸಾಕು ಗೋವರ್ಧನ ಗಿರಿಧಾರಿಯಾಗುತ್ತದೆ. ಇವರ ಹಲವಾರು ಕವನಗಳು ಕನ್ನಡಿಗರ ಮನಸ್ಸಿನಲ್ಲಿ ಹಾಸುಹೊಕ್ಕಾಗಿದೆ. ಇಂತಹ ಮಹಾನ ವ್ಯಕ್ತಿಯ ಜನ್ಮದಿನದ ಸಂದರ್ಭದಲ್ಲಿ ನಾನು ಮಗದೊಮ್ಮೆ ಎಲ್ಲರಿಗೂ ವಿಶ್ವ ಮಾನವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಕೋರುತ್ತೇನೆ. ಧನ್ಯವಾದಗಳು.